ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ದಿ ಬಕೆಟ್ ಲಿಸ್ಟ್ ಎನ್ನುವ ಹಾಲಿವುಡ್ ಚಿತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ದಿ ಬಕೆಟ್ ಲಿಸ್ಟ್ 2007ರಲ್ಲಿ ಬಿಡುಗಡೆಯಾದಂತಹ ಈ ಚಿತ್ರವನ್ನು ರಾಬ್ ರೀನರ್ ಅವರು ನಿರ್ದೇಶಿಸಿದ್ದಾರೆ. ಇದರಲ್ಲಿ ಜಾಕ್ ನಿಕಲ್ಸನ್ ಹಾಗೂ ಮಾರ್ಗನ್ ಫ್ರೀಮನ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಒನ್ಲೈನರ್ ಏನು ಅಂದರೆ, ಇಬ್ಬರು ಕ್ಯಾನ್ಸರ್ನಿಂದ ಅಫೆಕ್ಟ್ ಆದಂತಹ ಹಿರಿಯರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ತಾವು ಜೀವನದಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ಸನ್ನು ಕಂಡ್ರ ಇಲ್ವಾ ಅನ್ನೋದೇ ಇದರ ಒಂದು ಒನ್ಲೈನರ್. ಈ ಚಿತ್ರದ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಕಾರ್ಟರ್ ಚೇಂಬರ್ಸ್ ಎನ್ನುವ ಒಬ್ಬ ಹಿರಿಯ ವ್ಯಕ್ತಿ, ಅವರು ಒಬ್ಬ ಮೆಕ್ಯಾನಿಕ್ ಆಗಿರ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಹಿಸ್ಟ್ರಿ ಪ್ರೊಫೆಸರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಅವರಿಗೆ ಅದು ಆಗೋದಿಲ್ಲ. ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಒಬ್ಬರು ಅಮೆಚೂರ್ ಹಿಸ್ಟೋರಿಯನ್. ಅವರು ಹಿಸ್ಟ್ರಿಯಲ್ಲಿ ತುಂಬ ಆಸಕ್ತಿ ಇರುತ್ತೆ. ಅವರಿಗೆ ಫ್ಯಾಮಿಲಿ ಇರುತ್ತೆ, ಅವರ ಮಡದಿ, ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಅವರು ಜೀವನ ನಡೆಸ್ತಾ ಇರ್ತಾರೆ. ಒಂದು ದಿನ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಅವರನ್ನು ಚಿಕಿತ್ಸೆಗಾಗಿ ಹಾಸ್ಪಿಟಲ್ನಲ್ಲೇ ಅಡ್ಮಿಟ್ ಮಾಡಲಾಗುತ್ತೆ. ಇನ್ನೊಂದು ಕಡೆ ಎಡ್ವರ್ಡ್ ಕೋಲ್ ಎನ್ನುವಂತಹ ಒಬ್ಬರು ಬಿಸ್ನೆಸ್ಮನ್. ಅವರು ಈ ಹೆಲ್ತ್ ಕೇರ್ ಬಿಸ್ನೆಸ್ನಲ್ಲಿ ತುಂಬ ಯಶಸ್ಸನ್ನು ಕಂಡಿರ್ತಾರೆ. ಅವರ ಹಲವಾರು ಹಾಸ್ಪಿಟಲ್ಗಳನ್ನು ಹೊಂದಿರ್ತಾರೆ. ಒಬ್ಬರು ಬಿಲೇನಿಯರ್ ಅವರು. ಅವರ ಒಂದು ಹಾಸ್ಪಿಟಲ್ನಲ್ಲೇ ಈ ಕಾರ್ಟರನ್ನು ಅಡ್ಮಿಟ್ ಮಾಡಲಾಗಿರುತ್ತೆ. ಈ ಎಡ್ವರ್ಡ್ ಕೋಲ್ಗೂ ಸಹ ಕ್ಯಾನ್ಸರ್ ಇರೋದು ಗೊತ್ತಾಗಿ ಅವರನ್ನು ಅವರದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗುತ್ತೆ. ಅವರ ಹಾಸ್ಪಿಟಲ್ನಲ್ಲಿ ಅವರು ಮಾಡಿರುವಂತಹ ರೂಲ್ ಏನು ಅಂದರೆ, ಒಂದು ವಾರ್ಡ್ನಲ್ಲಿ 2 ಬೆಡ್ಗಳು ಅಂತ. ಆ ಒಂದು ಹಾಸ್ಪಿಟಲ್ನಲ್ಲಿ ಇರುವಂತಹ ವಾರ್ಡ್ನಲ್ಲಿ ಒಂದು ಬೆಡ್ನಲ್ಲಿ ಕಾರ್ಟರ್ನ ಅಡ್ಮಿಟ್ ಮಾಡಲಾಗುತ್ತೆ. ಇನ್ನೊಂದು ಬೆಡ್ನಲ್ಲಿ ಎಡ್ವರ್ಡ್ ಕೋಲ್ನ ಅಡ್ಮಿಟ್ ಮಾಡ್ತಾರೆ. ಎಡ್ವರ್ಡ್ ಕೋಲ್ಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಅವರಿಗೆ ತಲೆಯಲ್ಲಿ ಒಂದು ಸರ್ಜರಿಯನ್ನು ಮಾಡಲಾಗುತ್ತೆ. ನಂತರ ಕೀಮೋ, ಹೀಗೆ ಚಿಕಿತ್ಸೆಯನ್ನು ನೀಡುತ್ತಾ ಬರ್ತಾ ಇರ್ತಾರೆ. ತುಂಬ ಕಷ್ಟವಾದ ಒಂದು ದಿನಗಳನ್ನು ಅವರಲ್ಲಿ ಕಳೀತಾ ಇರ್ತಾರೆ. ಅವರಿಗೆ ಪಕ್ಕದ ಬೆಡ್ನಲ್ಲಿರುವಂತಹ ಕಾರ್ಟರ್ನ ಪರಿಚಯ ಆಗುತ್ತೆ. ನಿಧಾನವಾಗಿ ಒಬ್ಬರೊಬ್ಬರು ಮಾತಾಡ್ತಾ ಫ್ರೆಂಡ್ಸ್ ಆಗ್ತಾ ಇರ್ತಾರೆ. ಈ ರೀತಿ ನಡೀತಾ ಇರಬೇಕಾದ್ರೆ ಒಂದು ದಿನ ರಾತ್ರಿ ಇವರಿಬ್ಬರು ಟಿ ವಿ ನೋಡ್ತಾ ಇರಬೇಕಾದ್ರೆ ಈ ಕಾರ್ಟರ್ ಏನಿದ್ದಾರೆ ಅವರು ಒಂದು ಹಳದಿ ಹಾಳೆಯಲ್ಲಿ ಏನೋ ಬರಿತಾ ಇರ್ತಾರೆ. ಆಗ ಡಾಕ್ಟರ್ ಬಂದು ಈ ಎಡ್ವರ್ಡ್ ಕೋಲ್ ಅವ್ರ ಹತ್ರ ಮಾತಾಡ್ತಾರೆ. ಅವರು ಒಂದು ವಿಷಯವನ್ನು ಹೇಳ್ತಾರೆ ಎಡ್ವರ್ಡ್ಗೆ. ಏನಂದರೆ, ಎಡ್ವರ್ಡ್, ನಿಮಗೆ ಕ್ಯಾನ್ಸರ್ ಏನಿದೆ ಅದು ತುಂಬ ಸ್ಪ್ರೆಡ್ ಆಗ್ತಾ ಇದೆ. ನೀವು ಹೆಚ್ಚಂದರೆ ಒಂದು 6 ತಿಂಗಳಿಂದ 1 ವರ್ಷ ಮಾತ್ರ ಬದುಕಿರ್ತೀರೋ ಅನ್ನೋ ಒಂದು ವಿಷಯವನ್ನು ಎಡ್ವರ್ಡ್ಗೆ ಅವರು ಹೇಳ್ತಾರೆ. ಎಡ್ವರ್ಡ್ಗೆ ತುಂಬ ಬೇಸರ ಆಗುತ್ತೆ. ಏನೂ ಮಾತಾಡೋದಿಲ್ಲ, ಸುಮ್ಮನೆ ಮಲಗಿಬಿಡ್ತಾರೆ. ಕಾರ್ಟರ್ ಅದನ್ನು ನೋಡ್ತಾ ಇರ್ತಾರೆ. ಸ್ವಲ್ಪ ಸಮಯ ಆದ ನಂತರ ಡಾಕ್ಟರ್ ಬಂದು ಕಾರ್ಟರ್ ಹತ್ರ ಮಾತಾಡ್ತಾರೆ. ಅವರು ಕಾರ್ಟರು ಅದನ್ನು ಹೇಳ್ತಾರೆ, ನಿಮಗೂ ಸಹ 6 ತಿಂಗಳಿಂದ 1 ವರ್ಷದವರೆಗೆ ಬದುಕಿರುವ ಅವಕಾಶ ಇದೆ ಅಷ್ಟೇ ಅಂತ ಹೇಳಿ ಅವರು ಹೊರಟೋಗ್ತಾರೆ. ಕಾರ್ಟರ್ ತಾವು ಏನು ಬರಿತಾ ಇದ್ರು ಅದನ್ನು ನಿಲ್ಲಿಸಿ ಆ ಕಾಗದ ಏನಿದೆ ಅದನ್ನು ಮಡಚಿ ಕೆಳಗೆ ಬಿಸಾಕಿ ಅವರು ಬೇಸರದಿಂದ ಸುಮ್ಮನೆ ಮಲಗಿಬಿಡ್ತಾರೆ. ಮರುದಿನ ಬೆಳಗ್ಗೆ ಎಡ್ವರ್ಡ್ ಮೊದಲೆದ್ದೇಳ್ತಾರೆ. ಅವರು ಅಲ್ಲಿ ಬಿದ್ದಿರುವಂತಹ ಆ ಕಾಗದ ಏನಿದೆ ಅದನ್ನು ನೋಡಿ ಎತ್ಕೊಂಡು ನೋಡ್ತಾ ಇರ್ತಾರೆ ಅವರು. ಆಗ ಕಾರ್ಟರ್ ಎದ್ದು ಎಡ್ವರ್ಡ್ನ ನೋಡ್ತಾರೆ. ಅವ್ರು ಕೇಳ್ತಾರೆ, ಅದು ನಾನು ಬರೆದಿರೋದು, ಅದನ್ನು ನೀನು ಯಾಕೆ ನೋಡ್ತಾ ಇದೀಯ ಅಂತ. ಆಗ ಎಡ್ವರ್ಡ್ ಹೇಳ್ತಾರೆ, ಇಲ್ಲ, ಇಲ್ಲಿ ಕೆಳಗಡೆ ಬಿದ್ದಿತ್ತು, ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ, ಏನಿದು ಅಂತ ಕೇಳ್ತಾರೆ. ಆಗ ಎಡ್ವರ್ಡ್ ಹೇಳ್ತಾರೆ, ಇದು ಬಕೆಟ್ ಲಿಸ್ಟ್ ಅಂತ, ಅಂದರೆ ನಾವು ಸಾಯುವುದಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅನ್ನೋ ಒಂದು ಲಿಸ್ಟ್ ಅದು ಅಂತ ಹೇಳ್ತಾರೆ. ಅವರು ಆ ಲಿಸ್ಟ್ನ ತೊಗೊಂಡು ಓದ್ತಾರೆ. ಅದ್ರ ಒಂದು 4 ಪಾಯಿಂಟ್ ಬರೆದಿರ್ತಾರೆ ಅವರು. ಮೊದಲನೇ ಪಾಯಿಂಟ್ ಏನಂದರೆ, ಟು ವಿಟ್ನೆಸ್ ಸಮಥಿಂಗ್ ಟ್ರೂಲಿ ಮೆಜೆಸ್ಟಿಕ್ ಅಂತ. ಎರಡನೇ ಪಾಯಿಂಟ್ ಏನು ಅಂದರೆ, ಟು ಹೆಲ್ಪ್ ಎ ಕಂಪ್ಲೀಟ್ ಸ್ಟ್ರೇಂಜರ್ ಫಾರ್ ಗುಡ್. ಮೂರನೇ ಪಾಯಿಂಟು, ಲ್ಯಾಫ್ ಟಿಲ್ ಐ ಕ್ರೈ. 4ನೇ ಪಾಯಿಂಟು, ಡ್ರೈವ್ ಎ ಶೆಲ್ಬಿ ಮಸ್ಟಂಗ್. ಈ 4 ಪಾಯಿಂಟ್ನ ಅವರು ಬರೆದಿರ್ತಾರೆ. ಅದನ್ನು ನೋಡ್ತಾರೆ ಇವರು. ನೋಡಿ, ಓಕೆ, ಬಟ್ ಈ ಲಿಸ್ಟ್ ಏನಿದೆ ಇದು ತುಂಬ ಬೋರಿಂಗ್ ಆಗಿದೆ, ನಾನು ಕೆಲವೊಂದು ವಿಷಯಗಳನ್ನ ಇದರಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಅವರು ಆ ಪೇಪರ್ನ ತೊಗೊಂಡು ಬರೆಯೋಕ್ಕೆ ಶುರು ಮಾಡ್ತಾರೆ. ಅದನ್ನು ಎಡ್ವರ್ಡ್ ಕಾರ್ಟರ್ಗೆ ಕೊಡ್ತಾರೆ. ಅವ್ರು ನೋಡ್ತಾರೆ. ನೋಡಿ ಕೆಲವೊಂದು ಸ್ಕೈ ಡೈವಿಂಗ್ ಬರೆದಿರ್ತಾರೆ ಅವರು,
ಒಂದು ವಿಷಯ ನೋಡಿ ಅವ್ರಿಗೆ ತುಂಬ ನಗು ಬಂದುಬಿಡುತ್ತೆ. ಅದರೊಳಗೆ ಒಂದು ಪಾಯಿಂಟ್ ಏನಿರುತ್ತೆ ಅಂದರೆ, ಟು ಕಿಸ್ ಎ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್ ಅಂತ ಬರೆದಿರ್ತಾರೆ. ಅದನ್ನು ನೋಡಿ ಅವ್ರು ನಗ್ತಾರೆ. ಆಗ ಎಡ್ವರ್ಡ್ ಹೇಳ್ತಾರೆ, ಈಗ ಈ ಲಿಸ್ಟಿಗೆ ಒಂದು ಕಳೆ ಬಂತು, ಇದನ್ನು ನಾವು ಮಾಡೋಣ ಅಂತ. ಆಗ ಕಾರ್ಟರ್ ಕೇಳ್ತಾರೆ, ನಾವು ಮಾಡೋದ? ಏನು ಆಟ ಆಡ್ತಾ ಇದೆಯಾ ನೀನು? ಇದೆಲ್ಲ ಆಗುತ್ತಾ? ಇವಾಗ ನಮಗಿರೋದೇ ಒಂದು 6 ತಿಂಗಳು, ಇವಾಗ ಹೋಗಿ ಇದನ್ನೆಲ್ಲ ಮಾಡೋಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಇವ್ರು ಹೇಳ್ತಾರೆ, ಯಾಕೆ ಆಗಬಾರ್ದು ಅಂತ. ಕಾರ್ಟರ್ ಹೇಳ್ತಾರೆ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಬೇಡ ಅಂತೇಳಿ, ನನ್ನ ಫ್ಯಾಮಿಲಿ ಇದೆ, ಅವ್ರೆಲ್ಲ ಇದಕ್ಕೆ ನನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಎಡ್ವರ್ಡ್ ಹೇಳ್ತಾರೆ, ನೋಡು, ನಾವಿರೋದು ಇನ್ನೊಂದು 6 ತಿಂಗಳು, ಹೆಚ್ಚಂದರೆ 1 ವರ್ಷ. ಹೀಗೆ ಈ ಹಾಸ್ಪಿಟಲ್ನಲ್ಲಿ ಈ ಚಿಕಿತ್ಸೆ ಪಡ್ಕೊಂಡು ನರಳ್ತಾ ಕೊರಗ್ತಾ ಇಲ್ಲಿರಬೇಕಾ, ಇಲ್ಲ ಉಳಿದಿರುವಂತಹ ಸ್ವಲ್ಪ ಸಮಯವನ್ನು ನಾವು ಎಂಜಾಯ್ ಮಾಡಬೇಕಾ, ಯೋಚನೆ ಮಾಡು ಅಂತ ಹೇಳ್ತಾರೆ. ಕಾರ್ಟರ್ ಯೋಚನೆ ಮಾಡ್ತಾರೆ, ಸರಿ ಅಂತ ಒಪ್ಕೊಳ್ತಾರೆ ಅವರು. ಇವರು ಮಾತಾಡ್ತಾ ಇರಬೇಕಾದ್ರೆ ಕಾರ್ಟರ್ನ ವೈಫ್ ವರ್ಜಿನಿ ಅಂತ ಅವರು ಬರ್ತಾರೆ ಹಾಸ್ಪಿಟಲ್ಗೆ. ಆಗ ಎಡ್ವರ್ಡ್, ನೀವು ಮಾತಾಡ್ತಾ ಇರಿ, ನಾನು ಹೊರಗಡೆ ಇರ್ತೀನಂತ ಹೊರಗಡೆ ಹೊರಟೋಗ್ತಾರೆ. ಕಾರ್ಟರ್ ವಿಷಯವನ್ನು ತಿಳಿಸ್ತಾರೆ, ಈ ರೀತಿ ಇನ್ನೊಂದು 6 ತಿಂಗಳಿಂದ 1 ವರ್ಷ ಅಷ್ಟೇ ಅಂತ ಹೇಳಿ ವಿಷಯವನ್ನು ತಿಳಿಸ್ತಾರೆ ಮಡದಿಗೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಈ ಹಾಸ್ಪಿಟಲ್ಸಲ್ಲ, ನಾವು ಬೇರೆ ಹಾಸ್ಪಿಟಲ್ ನೋಡೋಣ, ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋಣ, ಧೈರ್ಯವಾಗಿರೋ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಆಗ ಕಾರ್ಟರ್ ಹೇಳ್ತಾರೆ, ನೋಡು, ಅದೆಲ್ಲ ಬೇಡ, ಯೂಸ್ ಆಗೋದಿಲ್ಲ. ನಾನು ಉಳಿದಿರುವಂತಹ ಈ ಸ್ವಲ್ಪ ದಿನವನ್ನು ಎಡ್ವರ್ಡ್ ಜೊತೆ ಹೊರಗಡೆ ಹೋಗಿ ಸ್ವಲ್ಪ ಆರಾಮಾಗಿರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅದನ್ನು ಕೇಳಿಸ್ಕೊಂಡು ಇವ್ರು ಕೋಪ ಬರುತ್ತೆ, ಏನು ನಿನಗೆ ತಲೆಗಿಲೆ ಕೆಟ್ಟಿದೆಯಾ, ಇಂಥ ಟೈಮ್ನಲ್ಲಿ ಯಾರೋ ಒಬ್ಬ ಸ್ಟ್ರೇಂಜರ್ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು 45 ವರ್ಷದಿಂದ ಈ ಕುಟುಂಬಕ್ಕೋಸ್ಕರ ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀನಿ, ಉಳಿದಿರುವಂತಹ ಸ್ವಲ್ಪ ದಿನವನ್ನಾದರೂ ನನಗೋಸ್ಕರ ನಾನು ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಅವರ ಮಡದಿಗೆ ಬೇಸರ ಆಗುತ್ತೆ, ಅವ್ರ ಕೋಪದಿಂದ ಹೊರಟೋಗ್ತಾರೆ. ಈಗ ಕಾರ್ಟರ್ ಹಾಗೂ ಎಡ್ವರ್ಡ್ ಇಬ್ಬರು ಈ ಬಕೆಟ್ ಲಿಸ್ಟಲ್ಲಿ ಏನಿದೆ ವಿಶಸ್, ಅದನ್ನು ಫುಲ್ಫಿಲ್ ಮಾಡುವ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದಾಗಿ ಅವರು ಸ್ಕೈ ಡೈವಿಂಗ್ ಮಾಡ್ತಾರೆ. ನಂತರ ಎಡ್ವರ್ಡ್ ಟ್ಯಾಟೂ ಹಾಕಿಸ್ಕೊಳ್ತಾರೆ. ಅದರ ನಂತರ ಈ ಕಾರ್ಟರ್ಗೆ ತುಂಬ ಇಷ್ಟವಾದಂತಹ ಕಾರ್ ಶೆಲ್ಬಿ ಮಸ್ಟಾಂಗ್, ಆ ಕಾರನ್ನ ಅವರು ಡ್ರೈವ್ ಮಾಡೋಕ್ಕೆ ಹೊರಡ್ತಾರೆ. ಎಡ್ವರ್ಡು ಡಾಡ್ಜ್ ಚಾಲೆಂಜರ್ ಕಾರ್, ಅದನ್ನು ತೊಗೊಂಡು ಒಂದು ಸ್ಪೀಡ್ ವೇಲೆ ಅವರಿಬ್ಬರು ರೇಸ್ ಮಾಡ್ತಾರೆ. ನಂತರ ಅವರು ವರ್ಲ್ಡ್ನ ಫೇಮಸ್ ಆದಂತಹ ಒಂದು ಹೋಟೆಲ್ನಲ್ಲಿ ಅವರು ಡಿನ್ನರ್ ಮಾಡ್ತಾರೆ. ಅದೇ ರೀತಿ ಅವರು ಭಾರತದ ತಾಜ್ ಮಹಲ್ನ ಬಂದು ನೋಡ್ತಾರೆ. ನಂತರ ಜಂಗಲ್ ಸಫಾರಿ ಮಾಡ್ತಾರೆ ಟಾಂಜಾನಿಯಾದಲ್ಲಿ. ಹೀಗೆ ಆ ಒಂದು ಸಾಹಸಗಳನ್ನು ಮಾಡ್ತಾ ತಮ್ಮ ಒಂದು ಟ್ರಿಪ್ ಏನಿದೆ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ರೀತಿ ಅವರು ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಅವರು ಡಿನ್ನರ್ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಈ ಎಡ್ವರ್ಡ್ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ, ಕಾರ್ಟರ್ ಅವರ ಫ್ಯಾಮಿಲಿ ಬಗ್ಗೆ ಎಲ್ಲ. ಆಗ ಅವ್ರಿಗೊಬ್ಬರು ಮಗಳು ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತುಂಬ ದಿನದಿಂದ ಅವಳನ್ನ ಮೀಟ್ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾದಾಗ ಅದನ್ನು ಬಕೆಟ್ ಲಿಸ್ಟ್ನಲ್ಲಿ ಬರೆಯೋ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಎಡ್ವರ್ಡ್ಗೆ ಇಷ್ಟ ಆಗೋದಿಲ್ಲ. ಆ ಸಂದರ್ಭದಲ್ಲೇ ಈ ಕ್ಯಾನ್ಸರ್ ಮತ್ತೆ ಕಾರ್ಟರ್ಗೆ ಕಾಣಿಸ್ಕೊಂಡು ಒಂದು ಬ್ಲೀಡಿಂಗ್ ಆಗುತ್ತೆ ಅವ್ರಿಗೆ. ಎಡ್ವರ್ಡ್ಗೆ ಗಾಬರಿ ಆಗುತ್ತೆ. ಅದೇ ಸಂದರ್ಭದಲ್ಲಿ ಎಡ್ವರ್ಡ್ಗೆ ಕಾರ್ಟರ್ನ ಮಡದಿಯಾದ ವರ್ಜಿನಿಯಿಂದ ಒಂದು ಕಾಲ್ ಬರುತ್ತೆ, ಹೇಗಾದರೂ ಮಾಡಿ ನನ್ನ ಗಂಡನ್ನು ವಾಪಸ್ ಕರ್ಕೊಂಡು ಬನ್ನಿ ಅಂತ. ಅವರು ಆ ಟೆನ್ಷನ್ನಲ್ಲಿ ಇರ್ತಾರೆ. ಈ ವಿಷಯವನ್ನು ಕಾರ್ಟರ್ಗೆ ಹೇಳಿದಾಗ ಅವರು, ಬೇಡ, ನಾವು ಜರ್ನಿಯನ್ನು ಮುಂದುವರ್ಸೋಣ ಅಂತ ಹೇಳ್ತಾರೆ. ಅವರು ತಮ್ಮ ಜರ್ನಿಯನ್ನು ಮುಂದುವರಿಸ್ತಾರೆ. ಅವರು ಚೈನಾಗೆ ಹೋಗ್ತಾರೆ. ಚೈನಾದ ಮಹಾಗೋಡೆ ಏನಿದೆ ಅಲ್ಲಿ ಅವರು ಮೋಟ್ರ್ ಬೈಕ್ನಲ್ಲಿ ಹೋಗ್ತಾರೆ. ಹಿಮಾಲಯಕ್ಕೆ ಹೋಗಬೇಕನ್ನೋದು ಕಾರ್ಟರ್ನ ಒಂದು ದೊಡ್ಡ ಕನಸು. ಹಾಗೆ ಅವರು ಇಲ್ಲಿ ಈಜಿಪ್ಟ್ನಲ್ಲಿ ಪಿರಮಿಡ್ನ ನೋಡೋಕ್ಕೆ ಬರ್ತಾರೆ. ಆ ಪಿರಮಿಡನ್ನು ನೋಡಿ ಅವರು ಇಬ್ಬರು ಅಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಎಡ್ವರ್ಡ್ ಓಪನ್ ಅಪ್ ಆಗ್ತಾರೆ. ಅವರು ತಮ್ಮ ಮಗಳ ಬಗ್ಗೆ ಹೇಳ್ತಾರೆ, ಈ ರೀತಿ ನನಗೆ 4 ಮದುವೆ ಆಯಿತು, ಎಲ್ಲ ಡಿವೋರ್ಸಲ್ಲಿ ಎಂಡ್ ಆಯಿತು. ಒಬ್ಬಳು ಮಗಳಿದ್ದಾಳೆ, ಡಿವೋರ್ಸ್ ಆದಾಗ ಅವಳು ಅವರ ತಾಯಿ ಜೊತೆ ಹೊರಟೋದ್ಲು. ನಾನು ಅವಾಗವಾಗ ಅವಳನ್ನ ಮೀಟ್ ಮಾಡ್ತಾಯಿದ್ದೆ. ಆದರೆ ಅವಳಿಗೆ ಮದುವೆಯಾದ ನಂತರ ನಡೆದಂತಹ ಒಂದು ಇನ್ಸಿಡೆಂಟ್ನಿಂದ ನಮ್ಮಿಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವಳು ಪರ್ಮನೆಂಟಾಗಿ ನನ್ನಿಂದ ದೂರ ಆಗಿಬಿಟ್ಲು ಅನ್ನೋ ವಿಷಯವನ್ನು ಅವರು ಕಾರ್ಟರ್ಗೆ ತಿಳಿಸ್ತಾರೆ. ಅಲ್ಲಿಂದ ಅವರು ಹಿಮಾಲಯಕ್ಕೆ ಹೋಗ್ತಾರೆ. ಹಿಮಾಲಯದ ಶಿಖರಕ್ಕೆ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ವಾತಾವರಣ ಸರಿ ಇಲ್ಲ ಅನ್ನೋದಕ್ಕೋಸ್ಕರ. ಅದು ವೆದರ್ ಸರಿಯಾಗಬೇಕಾದ್ರೆ ತುಂಬ
ತಿಂಗಳುಗಳಾಗುತ್ತೆ ಅನ್ನೋ ವಿಷಯ ತಿಳಿದಾಗ ಅವರು ಅಲ್ಲಿಂದ ವಾಪಸ್ ಬರ್ತಾರೆ. ಆ ಒಂದು ರಾತ್ರಿ ಅವರು ಹೋಟೆಲ್ನಲ್ಲಿ ಇರಬೇಕಾದ್ರೆ ಕಾರ್ಟರ್ನ ಮೀಟ್ ಮಾಡೋದಕ್ಕೆ ಒಬ್ಬರು ಲೇಡಿ ಬರ್ತಾರೆ. ಅವರು ಅವ್ರ ಜೊತೆ ಮಾತಾಡ್ತಾ ನಿಧಾನವಾಗಿ ಅವ್ರನ್ನ ಸೆಡ್ಯೂಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕಾರ್ಟರ್ ಅದನ್ನು ತುಂಬ ಡೀಸೆಂಟಾಗಿ ಡಿಕ್ಲೈನ್ ಮಾಡ್ತಾರೆ. ನಂತರ ಕಾರ್ಟರ್ಗೆ ಗೊತ್ತಾಗುತ್ತೆ ಆ ಲೇಡಿಯನ್ನು ಕಳಿಸಿದ್ದು ಎಡ್ವರ್ಡ್ ಅಂತ. ಅವರು ಆ ಒಂದು ಜರ್ನಿ ಏನಿದೆ ಅದನ್ನು ಮುಗಿಸ್ಕೊಂಡು ವಾಪಸ್ ಹೊರಡೋಣ ಅಂತ ಹೊರಡ್ತಾರೆ. ಅವರು ತಮ್ಮ ಊರಿಗೆ ವಾಪಸ್ ಬಂದಾಗ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಎಡ್ವರ್ಡ್ನ ಮಗಳ ಮನೆ ಇರುವ ಪ್ರದೇಶ ಅಲ್ಲಿ ಬಂದು ಕಾರ್ನ ನಿಲ್ಲಿಸ್ತಾರೆ. ಈ ಜರ್ನಿ ಏನಿದೆ, ಈ ಜರ್ನಿಯಲ್ಲಿ ಈ ಎಡ್ವರ್ಡ್ನ ಅಸಿಸ್ಟೆಂಟ್ ಆಗಿದ್ದಂತಹ ಮ್ಯಾಥ್ಯೂ ಅವನು ಅವ್ರ ಜೊತೆನೇ ಇರ್ತಾನೆ. ಇವರು ಕಾರ್ನ ಅಲ್ಲಿ ನಿಲ್ಲಿಸಿದಾಗ ಎಡ್ವರ್ಡ್ ನೋಡ್ತಾರೆ. ಅವ್ರಿಗೆ ಆಶ್ಚರ್ಯ ಮತ್ತು ಕೋಪ ಉಂಟಾಗುತ್ತೆ. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ಅವರು ಕಾರ್ಟರ್ ಹತ್ರ ಕೇಳ್ತಾರೆ. ಆಗ ಕಾರ್ಟರ್ ಹೇಳ್ತಾರೆ, ನೋಡು ನೀನು ಹೋಗಿ ನಿನ್ನ ಮಗಳ ಹತ್ರ ಮಾತಾಡು ಅಂತ ಹೇಳ್ತಾರೆ. ಆಗ ಎಡ್ವರ್ಡ್ಗೆ ಕೋಪ ಬರುತ್ತೆ. ಅವರು ಕಾರ್ಟರ್ಗೆ ಬೈತಾರೆ, ನೀನು ಅನಾವಶ್ಯಕವಾಗಿ ನನ್ನ ಜೀವನದಲ್ಲಿ ತಲೆ ಹಾಕ್ತಾ ಇದೆಯಾ, ಇದೆಲ್ಲ ನಿನಗೆ ಬೇಡದೇ ಇರೋ ವಿಷಯ, ಇದೆಲ್ಲ ಬೇಡ ಅಂತ ಹೇಳಿ ಕೋಪ ಮಾಡಿಕೊಂಡು ಬೈದು ಆ ಒಂದು ಬಕೆಟ್ ಲಿಸ್ಟ್ನ ಪೇಪರ್ ಏನಿದೆ ಅದನ್ನು ಹರಿದು ಹಾಕ್ಬಿಟ್ಟು ಅವರು ಹೊರಟೋಗ್ತಾರೆ. ಕಾರ್ಟರ್ ತಮ್ಮ ಮನೆಗೆ ವಾಪಸ್ ಬರ್ತಾರೆ. ತಮ್ಮ ಕುಟುಂಬದವರೊಂದಿಗೆ ಅವರು ಒಂದು ಒಳ್ಳೆಯ ಸಮಯವನ್ನು ಕಳೀತಾರೆ. ಆ ದಿನ ರಾತ್ರಿ ಮತ್ತೆ ಕಾರ್ಟರ್ಗೆ ಕ್ಯಾನ್ಸರ್ನಿಂದ ತೊಂದರೆ ಉಂಟಾಗುತ್ತೆ. ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ವಿಷಯ ಎಡ್ವರ್ಡ್ಗೆ ಗೊತ್ತಾಗುತ್ತೆ. ಎಡ್ವರ್ಡ್ ಕಾರ್ಟರ್ನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ. ಆಗ ಕಾರ್ಟರ್ ಓದ ಲೆಟರನ್ನು ಎಡ್ವರ್ಡ್ಗೆ ಕೊಟ್ಟು, ನೀನು ಇದನ್ನು ಇಲ್ಲಿ ಓದಬೇಡ, ಮನೆಗೆ ಹೋಗಿ ಓದು ಅಂತ ಹೇಳ್ತಾರೆ. ಸರಿ ಅಂತ ಎಡ್ವರ್ಡ್ ಹೇಳ್ತಾರೆ. ಅವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಈ ಎಡ್ವರ್ಡ್ ಯಾವಾಗಲೂ ಒಂದು ಕಾಫಿಯನ್ನು ಕುಡಿತಾ ಇರ್ತಾರೆ. ಅದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ ಇನ್ ದ ವರ್ಲ್ಡ್. ಅದಕ್ಕೆ ಕೋಪಿ ಲುವಾಕ್ ಅಂತಾರೆ. ಆ ಕಾಫಿಯನ್ನು ಕುಡಿಯೋದು ಅವರ ಒಂದು ಅಭ್ಯಾಸ ಆಗಿರುತ್ತೆ. ಆ ಕಾಫಿಗೆ ಸಂಬಂಧಪಟ್ಟಂತಹ ಒಂದು ಸಂಗತಿಯನ್ನು ಕಾರ್ಟರ್ ಎಡ್ವರ್ಡ್ಗೆ ತಿಳಿಸ್ತಾರೆ. ಅದನ್ನು ತಿಳಿಸ್ತಾ ಅವರು ನಗೋದಕ್ಕೆ ಶುರು ಮಾಡ್ತಾರೆ. ನಗ್ತಾ ನಗ್ತಾ ಎಷ್ಟು ನಗ್ತಾರೆ ಅಂದರೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ನಗ್ತಾರೆ ಅವರು. ಆಗ ಆ ಬಕೆಟ್ ಲಿಸ್ಟ್ ಏನಿದೆ ಅರ್ಧ ಹಾಕಿರ್ತಾರಲ್ಲ ಎಡ್ವರ್ಡ್, ಅದನ್ನು ಅಂಟಿಸಿರ್ತಾರೆ ಇವರು. ಆ ಬಕೆಟ್ ಲಿಸ್ಟ್ನಲ್ಲಿ ಇರುವಂತಹ ಒಂದು ಪಾಯಿಂಟ್ ಏನು ಅಂದರೆ ಲ್ಯಾಫ್ ಟಿಲ್ ಐ ಕ್ರೈ. ಆ ಒಂದು ಪಾಯಿಂಟ್ ಏನಿದೆ ಅದನ್ನು ಅವರು ಟಿಕ್ ಮಾಡಿ ಆ ಬಕೆಟ್ ಲಿಸ್ಟ್ ಏನಿದೆ ಅದನ್ನು ಎಡ್ವರ್ಡ್ಗೆ ಕೊಟ್ಟು, ನೀನು ಈ ಬಕೆಟ್ ಲಿಸ್ಟ್ನ ಕಂಪ್ಲೀಟ್ ಮಾಡು ಅಂತ ಹೇಳ್ತಾರೆ. ಎಡ್ವರ್ಡ್ ಹೇಳ್ತಾರೆ, ಅಲ್ಲ ನಾನು ಒಬ್ಬನೇ ಹೇಗೆ ಮಾಡೋದು ಅಂತ, ನೀನು ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಎಡ್ವರ್ಡ್ ಆ ಹಾಸ್ಪಿಟಲಿಂದ ಹೊರಗಡೆ ಬಂದು ಕಾರ್ನಲ್ಲಿ ಕೂತ್ಕೊಂಡು ಕಾರ್ಟರ್ ತನಗೆ ಕೊಟ್ಟಂತಹ ಲೆಟರ್ ಏನಿದೆ ಅದನ್ನು ಓದ್ತಾರೆ ಅವರು. ಅದರಲ್ಲಿ ಏನು ಬರೆದಿರುತ್ತಂದರೆ, ಎಡ್ವರ್ಡ್, ನೀನು ನಿನ್ನ ಮಗಳನ್ನ ಒಂದು ಸರಿ ಮೀಟ್ ಮಾಡು, ಅವಳ ಹತ್ರ ಮಾತಾಡೋ ಪ್ರಯತ್ನ ಮಾಡು, ಅವಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾಳೆ ಅಂತ ಬರೆದಿರುತ್ತೆ. ಎಡ್ವರ್ಡ್ ತನ್ನ ಮಗಳನ್ನ ನೋಡೋಕ್ಕಂತ ಹೋಗ್ತಾರೆ. ಅವರ ಮಗಳು ಅವ್ರನ್ನ ಬರಮಾಡಿಕೊಂಡು ಅವರನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವರ ಮಗಳಿಗೆ ಒಬ್ಬಳು ಪುಟ್ಟ ಮಗಳು ಇರ್ತಾಳೆ, ಅಂದರೆ ಎಡ್ವರ್ಡ್ನ ಮೊಮ್ಮಗಳು. ಅವಳನ್ನು ನೋಡಿ ಎಡ್ವರ್ಡ್ಗೆ ತುಂಬ ಸಂತೋಷ ಆಗುತ್ತೆ. ಅವಳನ್ನ ಕರೆದು ಅವಳನ್ನ ಅಪ್ಕೊಂಡು ಕೆನ್ನೆಗೆ ಒಂದು ಮುತ್ತು ಕೊಡ್ತಾರೆ. ಆ ಬಕೆಟ್ ಲಿಸ್ಟ್ನಲ್ಲಿರುವಂತಹ ಒಂದು ಪಾಯಿಂಟ್ ಏನಂದರೆ ಟು ಕಿಸ್ ಎ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್, ಅದನ್ನು ಅವರು ಟಿಕ್ ಮಾಡ್ತಾರೆ. ಈ ಕಡೆ ಕಾರ್ಟರ್ಗೆ ಸರ್ಜರಿಯನ್ನು ಮಾಡಲಾಗುತ್ತೆ. ಆದರೆ ಆ ಸರ್ಜರಿಯಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಕಾರ್ಟರ್ ಮರಣ ಹೊಂದ್ತಾರೆ. ಕಾರ್ಟರ್ನ ಫ್ಯೂನರಲ್ನಲ್ಲಿ ಎಡ್ವರ್ಡ್ ಮಾತಾಡ್ತಾರೆ. ಅವರು ಮಾತಾಡ್ತಾ ಒಂದು ವಿಷಯವನ್ನು ಹೇಳ್ತಾರೆ. ಏನು ಅಂದರೆ, ಲಾಸ್ಟ್ ಮಂತ್ಸ್ ಆಫ್ ಹಿಸ್ ಲೈಫ್ ವರ್ ದ ಬೆಸ್ಟ್ ಮಂತ್ಸ್ ಆಫ್ ಮೈನ್. ಅಂದರೆ ಕಾರ್ಟರ್ನ ಜೀವನದ ಕೊನೆಯ ತಿಂಗಳುಗಳು ಏನಿದೆ ಅವು ನನ್ನ ಜೀವನದ ಶ್ರೇಷ್ಠ ತಿಂಗಳುಗಳು ಅಂತ ಅವರು ಹೇಳ್ತಾರೆ. ಫಿಲ್ಮ್ನ ಕ್ಲೈಮ್ಯಾಕ್ಸ್ನಲ್ಲಿ ಎಡ್ವರ್ಡ್ ಕೋಲ್ನ ಅಸಿಸ್ಟೆಂಟ್ ಆಗಿದ್ದಂತಹ ಮ್ಯಾಥ್ಯೂ ಹಿಮಾಲಯದ ಶಿಖರದಲ್ಲಿ ತಾನು ತಂದಿರುವಂತಹ ಒಂದು ಕಾಫಿ ಕ್ಯಾನ್, ಅದರಲ್ಲಿ ಎಡ್ಮಂಡ್ ಕೋಲ್ ಅವರ ಆ್ಯಶಸ್ ಇರುತ್ತೆ. ಎಡ್ಮಂಡ್ ಕೋಲ್ 81 ವಯಸ್ಸರವರೆಗೂ ಬದುಕಿ ತೀರು ಹೋದರು ಅಂತ ಆ ಒಂದು ಆ್ಯಶಸ್ ಇರುವ ಕ್ಯಾನನ್ನು ತೊಗೊಂಡು ಬಂದು ಆ ಶಿಖರದಲ್ಲಿ ಮೊದಲೇ ಅಲ್ಲಿರುವಂತಹ ಕಾರ್ಟರ್ನ ಆ್ಯಶಸ್ನ ಕ್ಯಾನ್ ಏನಿರುತ್ತೆ ಅದರ ಪಕ್ಕದಲ್ಲಿ ಇಟ್ಟು ಆ ಬಕೆಟ್ ಲಿಸ್ಟನ್ನು ತೆಗೆದು ಅದರಲ್ಲಿ ಉಳಿದುಕೊಂಡಿರುವಂತಹ ಒಂದು ಲಾಸ್ಟ್ ಪಾಯಿಂಟ್ ಏನು ಅಂದರೆ ಟು ವಿಟ್ನೆಸ್ ಸಮಥಿಂಗ್ ಟ್ರೂಲಿ ಮೆಜೆಸ್ಟಿಕ್. ಆ ಪಾಯಿಂಟ್ನ ಅವರು ಟಿಕ್ ಮಾಡಿ ಆ ಬಕೆಟ್ ಲಿಸ್ಟ್ನ ಮಡಚಿ ಆ ಎರಡೂ ಕ್ಯಾನ್ಗಳ ಮಧ್ಯೆ ಇಡ್ತಾರೆ.
ಆ ಒಂದು ಹಿಮಾಲಯದ ಶಿಖರದ ಮೇಲಿಂದ ಕಾಣುವಂತಹ ದೃಶ್ಯದೊಂದಿಗೆ ಆ ಚಿತ್ರ ಮುಕ್ತಾಯ ಆಗುತ್ತೆ.